ನೀವು ಭವಾನಿನ ಮದುವೆ ಆದ್ರೆ 1 ಕೋಟಿ ಕೊಡ್ತೀನಿ ಅಂತ ಹೇಳಿದ್ದು. ಏನ್ ಮಾತಾಡ್ತಿದಾರ ಅವರು? ನೋಡು, ನಿಮ್ ತಂದೆ ನಮ್ಮ ಕಂಪ್ನಿನಲ್ಲಿ ಒಳ್ಳೆ ಎಂಪ್ಲಾಯಿ. ಅದಕ್ಕೆ ಗೌರವ ಕೊಟ್ಟು ಕಮಿಷನರ್ ಹತ್ರ ಮಾತಾಡ್ತೀನಿ. ಅಲ್ಲಿಂದ ದುಡ್ಡು ಯಾರು ತಗೊಂಡು ಹೋದ್ರು ಅಂತ ಇನ್ವೆಸ್ಟಿಗೇಟ್ ಮಾಡಿಸ್ತೀನಿ. ಓಕೆ? ನನಗೆ ನಿಮ್ಮ ಮಾತ್ ಮೇಲೆ ನಂಬಿಕೆ ಇಲ್ಲ ಮೇಡಮ್. ನೋಡಿ ಮೇಡಮ್, ನಾನು ಈ ಮದುವೆ ಆಗೇ ಆಗುತ್ತೆ, ನನ್ಗೆ 1 ಕೋಟಿ ಬಂದೇ ಬರುತ್ತೆ ಅಂತ ಏನೇನೋ ಕಮಿಟ್ಮೆಂಟ್ ಮಾಡ್ಕೊಂಡಿದ್ದೀನಿ. ಈಗೆಲ್ಲ ಕುತ್ತಿಗೆ ಅವ್ರಿಗೆ ಬಂದಿದೆ. ನೀವೇನ್ ಮಾಡ್ತೀರಾ ನಂಗೆ ಗೊತ್ತಿಲ್ಲ. ನನಗೆ ನನ್ನ ದುಡ್ಡು ಬೇಕೇ ಬೇಕು. ನೋಡು ಜಗನ್, ನೀನ್ ಸ್ವಲ್ಪ ಸಮಾಧಾನವಾಗಿದ್ರೆ ನಿನ್ ದುಡ್ಡು ಸಿಗೋ ಹಾಗೆ ನಾನ್ ಮಾಡ್ತೀನಿ. ನನ್ನನ್ನು ನಂಬು. ಮಗನ್ಗೋಸ್ಕರ ನಾಟಕ ಮಾಡಿಸ್ತವ್ರು ನೀವು. ನಿಮ್ಮನ್ನ ಹೇಗ್ ನಂಬ್ಲಿ? ನನಗದೆಲ್ಲ ಗೊತ್ತಿಲ್ಲ. ನನಗೆ ನನ್ನ ದುಡ್ಡು ಬೇಕಷ್ಟೇ. ವಸುಂಧರಾ ಮೇಡಮ್ಗೆ ಕೈ ತೋರಿಸಿ ವಾರ್ನ್ ಮಾಡೋ ಹಾಗೆ ಮಾತಾಡ್ತಿದ್ದಾನೆ ಅಂದ್ರೆ ಅವರಿಬ್ಬರ ಮಧ್ಯೆ ಏನೋ ನಡೆದಿದೆ ಕಣೋ. ಪರವಾಗಿಲ್ಲ, ನಿಮ್ಮ ಅಪ್ಪನ ತರಾನೇ ತುಂಬಾ ಕ್ಲೆವರ್ ಆಗಿ ಯೋಚನೆ ಮಾಡ್ತೀಯ. ಸರಿ, ನಾಳೆ ಆಫೀಸಿಗೆ ಬಾ. ನಾನು ಆಫೀಸ್ಗೂ ಬರಲ್ಲ, ಎಲ್ಲಿಗೂ ಬರಲ್ಲ. ನಾನಿರೋ ಕಡೆನೆ ಬಂದು ದುಡ್ಡು ಸೆಟ್ಲ್ ಮಾಡಿ. ಸೆಟ್ಲ್ ಮಾಡ್ಬೇಕಾ? ಸರಿ ಆಯ್ತು, ಸೆಟ್ಲ್ ಮಾಡ್ತೀನಿ. ಖಂಡಿತವಾಗ್ಲೂ ರಾಕೇಶ, ಈ ಮದ್ವೆ ಹಿಂದೆ ಏನೋ ಒಂದು ದೊಡ್ಡ ಹುನ್ನಾರನೇ ನಡೆದಿದೆ. ಇಲ್ಲ ಅಂದಿದ್ರೆ ಇಷ್ಟೋರಾಗಿ ಮಾತುಕತೆ ಆಗ್ತಿರ್ಲಿಲ್ಲ. ನಡಿ, ಏನೋ ಅಂತ ಕೇಳೋಣ. ಈಗ್ಲಾ? ಹೌದು, ಬಾ. ಜಗನ್, ಹಾಯ್, ನಾನು ಸಿಂಧು. ಅದೇ ಭಾವ. ನಿಮ್ಮನ್ ಮರೆಯಕ್ಕಾಗತ್ತಾ? ನನ್ನ ಲೈಫ್ನೇ ಚೇಂಜ್ ಮಾಡಿದವ್ರಲ್ವಾ ನೀವು. ಕೋಪನ ಬಂದ್ ವಿಷಯ ಹೇಳಿ. ಅದು ವಸುಂಧರಾ ಮೇಡಮ್ ಜೊತೆ ನೀವು ಕೋಪದಲ್ಲಿ ಮಾತಾಡೋದನ್ನ ನೋಡ್ದೆ. ಅವ್ರ ಹತ್ರ ಅಷ್ಟು ಧೈರ್ಯವಾಗಿ ಮಾತಾಡ್ತಿದ್ದೀರಾ ಅಂದ್ರೆ ಏನೋ ಆಗಿದೆ ಅಂತ ಅನುಮಾನ ಬಂತು. ಅದಕ್ಕೆ ಕೇಳೋಣ ಅಂತ ಬಂದೆ. ಕೋಪನ? ಆತರ ಎಲ್ಲ ಏನಿಲ್ವಲ್ಲ. ನಾನ್ ನೋಡ್ದೆ, ನೀವು ಅವರಿಗೆ ಸಿಟ್ಟಲ್ಲಿ ವಾರ್ನ್ ಮಾಡೋ ಹಾಗೆ ಮಾತಾಡ್ತಾ ಇದ್ರಿ. ನಿಜ ಹೇಳಿ, ನಿಮ್ಮಿಬ್ರ ಮಧ್ಯೆ ಏನೋ ಜಗಳ ಆಗಿದೆ ಅಲ್ವಾ? ಒಂದ್ಸತಿ ಹೇಳಿದ್ರೆ ಅರ್ಥ ಆಗಲ್ವ ನಿಮ್ಗೆ? ಯಾವ ಜಗಳನೂ ಇಲ್ಲ. 1 ನಿಮಿಷ. ಸುಳ್ಳು. ನೀವ್ ನನ್ನ ಹತ್ರ ಏನೋ ಮುಚ್ಚಿಡ್ತಾ ಇದ್ದೀರಾ. ಹೌದು, ಸುಳ್ಳು. ಸುಳ್ಳು ಅಂತಾನೆ ಅನ್ಕೊಳ್ಳಿ. ನನ್ನ ವೈಯಕ್ತಿಕ ವಿಚಾರಗಳ ಬಗ್ಗೆ ಮಾತಾಡಕ್ಕಾಗ್ಲಿ, ಪ್ರಶ್ನೆ ಮಾಡಕ್ಕಾಗ್ಲಿ ನಿಮ್ಗೇನ್ರಿ ಅಧಿಕಾರ ಇದೆ? ಕೋಪ ಮಾಡ್ಕೋತಿದ್ದೀರಾ ಅಂದ್ರೆ ಏನೋ ಇದೆ ಅಂತಾನೆ ಅರ್ಥ ಅಲ್ವಾ? ನೀವ್ ಅನ್ಕೊಂಡಂಗೆ ಇಲ್ಲಿ ಏನಾಗಿಲ್ಲ. ನೋಡಿ, ನಮ್ಮ ಅಪ್ಪನ ಕಳ್ಕೊಂಡು ದುಃಖದಲ್ಲಿದ್ದೀನಿ. ದಯವಿಟ್ಟು ನನ್ನ ಪಾಡಿಗೆ ನನ್ನ ಬಿಟ್ಬಿಡಿ. ಈ ರೀತಿ ಹಿಂಸೆ ಕೊಡ್ಬೇಡಿ. ಸಿಂಧು, ಬಾ. ಸಿಂಧು, ಹೇಗಿದೆ ನಮ್ಮ ವಿರಾಟು? ಚೆನ್ನಾಗಿದಾರಪ್ಪ. ಡಾಕ್ಟರ್ ಏನಂದ್ರಮ್ಮ? 15 ದಿನ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿದ್ದಾರೆ. ಅದ್ ಸರಿಯಮ್ಮ, ನೀನ್ಯಾಕೆ ಇಷ್ಟೊಂದು ಡಲ್ ಆಗಿದ್ಯಾ? ರೀ, ಯಾಕೆ ಡಲ್ ಆಗಿದ್ಯಾ ಅಂತ ಕೇಳೋ ಬದ್ಲು ಯಾರ ಹತ್ರ ಹೋಗಿ ಜಗಳ ಮಾಡ್ಕೊಂಡ್ ಬಂದಿದ್ಯಮ್ಮ ಅಂತ ಕೇಳಿ. ಏ ಅಮ್ಮ, ನೀನೊಳ್ಳೆ. ಇಬ್ಬರಿಗೂ ಬಿಸಿ ಬಿಸಿ ಕಾಫಿ ಮಾಡ್ಕೊಂಬರ್ಲಾ? ಬೇಡಪ್ಪ. ಅಮ್ಮ, ನಿನಗೆ ವಸುಂಧರಾ ಮೇಡಮ್ ಅವ್ರ ಬಗ್ಗೆ ಏನೇನ್ ಗೊತ್ತು? ಯಾಕೋ? ಹೇಳಮ್ಮ. ಒಳ್ಳೆಯವರು, ವಿದ್ಯಾವಂತರು, ಬುದ್ಧಿವಂತರು, ಮೇಲಾಗಿ ಒಂದ್ ಹೆಣ್ಣು ಇಷ್ಟೆಲ್ಲ ಸಾಧನೆ ಮಾಡಿದಾರಲ್ಲ ಅನ್ನೋ ಹೆಮ್ಮೆ ಇದೆ. ನೆಗೆಟಿವ್ ಥಾಟ್ಸು? ಸ್ವಲ್ಪ ಜವಾಬ್ದಾರಿ ಜಾಸ್ತಿ ಇರೋದ್ರಿಂದ ಕೋಪಿಷ್ಟೆ ಅಂತ ಅನ್ಸತ್ತೆ. ಅಷ್ಟೇನಾ? ಇನ್ನೇನ್ ಅನ್ನಿಸ್ಬೇಕೆ? ಈ ದುಡ್ಡು ಕಾಸು ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಅಹಂಕಾರ, ಬಡಬಗ್ರನ್ನ ಕೀಳಾಗಿ ನೋಡೋದು, ತನ್ನ ವರ್ಚಸ್ಸನ್ನ ಉಳಿಸ್ಕೊಳಕ್ಕೆ ಯಾವ ಮಟ್ಟಕ್ಕೆ ಬೇಕಾದ್ರೂ ಹೋಗೋದು, ಇದೆಲ್ಲ ನಿನಗೆ ಕಾಣಿಸ್ಲಿಲ್ವಾ? ಅಮ್ಮ ತಾಯಿ, ಏನ್ ಹೇಳಕ್ ಹೊರಟಿದ್ಯಾ ನೀನು? ಅಲ್ಲ,
ಈ ಮದ್ವೆ ಅವರಿಗೆ ಸಂಪೂರ್ಣವಾಗಿ ಒಪ್ಪಿಗೆ ಇದೆಯಾ ಅಂತ.